ಹಾ ಅದೇ ಸಂಜಯ್ ದತ್ ಸರ್ ಬಂದು ಪಾಪ ಅವ್ರಿಗೂ ಶಿವನ್ ಭಕ್ತರು ಅವರು ರುದ್ರಾಕ್ಷಿ ಅಂತ ಕೇಳಿದ ತಕ್ಷಣ ತುಂಬಾನೇ ಖುಷಿ ಪಟ್ರು. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಸರ್ ಬಂದಿದ್ದಕ್ಕೆ. ಬಂದು ಸುಮಾರು ಒಂದು 2 ಅವರ್ ಇಲ್ಲಿದ್ದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದಿತ್ತು. ನಾನು ಅಣ್ಣ ಹಿಂಗಿದೆ ಬರಬಹುದಾ ಅಂತ ಕೇಳಿದ್ದು. ನೀನ್ ನನ್ನ ತಮ್ಮ ಇದ್ದಂಗೆ 100% ನಾನು ಬರ್ತೀನಿ ಅಂತ ಹೇಳಿದ್ರು. ಏನ್ ಫಾಲೋಅಪ್ಸ್ ಇಲ್ದನು ಅವ್ರ ದೊಡ್ಡ ಮನ್ಸು, ಅವ್ರದ್ದು ಒಳ್ಳೆ ಮತ್ತೆ ಮಕ್ಳಿಗೆ ಬಂದು ಆಶೀರ್ವಾದ ಮಾಡಿದ್ರು ಮನ್ಸಾರೆ. ಸೊ ಅದಕ್ಕಿಂತ ಇನ್ನೇನು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ವಿಶೇಷ ಏನು ಅಂದ್ರೆ ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದ್ದಾನೆ ಅಂತ. ಅಂಡ್ ಇಲ್ಲಿ ಏನ್ ಮಾಡಿದ್ರು ಇಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮ ಅಣ್ಣ ಇಲ್ಲಿದ್ದಾನೆ, ಅವನ ಜೊತೆಗೆ ನಾವು ಮಾಡ್ತಾ ಇದೀವಿ ಅನ್ನೋದಕ್ಕೆ. ಸೊ ಇದೆಲ್ಲ ಪಾಸಿಟಿವ್ ವೈಬ್ಸ್. ಅದೇ ಕೇಳ ಅಂತ ಅಂದ್ರೆ ದಿನದ ಜೊತೆಗೆ ಜಾಗದ ವಿಶೇಷತೆ ಮತ್ತೆ ಇಲ್ಲೇ ಮಾಡ್ಬೇಕಂತ ಇದ್ರ ಬಗ್ಗೆ. ಅದೇ ಅಣ್ಣ ಇದ್ದಾನೆ ಅನ್ನೋದೇ ಅದಕ್ಕಿಂತ ದೊಡ್ಡ ಆ ವಿಶೇಷ ಇನ್ನೇನಿಲ್ಲ. ಅದೇ ಅಣ್ಣ ಇದ್ದಾನೆ ಅನ್ನೋದೇ ನಮ್ ಎಲ್ಲಾರ್ಗು. ಮತ್ತೆ ನನಗಾಗ್ಲಿ ಅಂಕಲ್, ಹೆಂಡತಿ, ಮಕ್ಳು ಎಲ್ರಿಗೂ ಇಲ್ಲೇ ಇಷ್ಟ. ಸೊ ಓಕೆ. ಅಂಕಲ್ ಕೂಡ ರಾಮ ಭಕ್ತರು, ಅದರಲ್ಲೂ ಅವ್ರಿಗೂ ವೆಂಕಟೇಶ್ ಮೋದಿ ಅವ್ರನ್ನು ಕೂಡ ಭೇಟಿಯಾಗಿದ್ರು. ಈ ಒಂದು ಕಾರ್ಯಕ್ರಮ ಇಲ್ಲ ಅಂದ್ರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ರು. ಇಲ್ಲ, ಇದು ಮನೆ ಕಾರ್ಯಕ್ರಮನೇ ಅಲ್ವಾ. ಸೊ ಎಲ್ಲರೂ ಒಂದ್ ದಿವಸ ಇಡೀ ಫ್ಯಾಮಿಲಿ ಅಯೋಧ್ಯೆಗೆ ಹೋಗ್ತೀವಿ. ರುದ್ರಾಕ್ಷಿ ಮತ್ತೆ ಇದು ರಾಮಾಯಣ ತುಂಬಾ ಪವರ್ಫುಲ್ ಆಗಿದೆ. ರುದ್ರಾಕ್ಷಿ ಅಂತಂದ್ರೆ ಅದಕ್ಕೆ ಒಂದು ದೇವರ ಭಕ್ತಿ ಶಿವನ ನೋಡುವಂತ. ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣು. ಸೊ ತುಂಬಾ ವಿಶೇಷವಾಗಿತ್ತು ಹೆಸರು. ಮತ್ತೆ ಒತ್ತಕ್ಷರ ಆಗ್ಲೇ ಹೇಳ್ದಂಗೆ ಒತ್ತಕ್ಷರ ಮೇನ್ ರೀಸನ್ ಅದು. ಹಯಗ್ರೀವ ಅಂದ್ರೆ ವಿಷ್ಣು ಅವತಾರ. ಸೊ ತುಂಬಾ ಪವರ್ಫುಲ್ ಆಗಿ ಇರ್ಬೇಕು, ನಮ್ಮ ಹೆಸರು ಅನ್ನಿಸ್ಬೇಕು ಅನ್ನೋದಕ್ಕೇನೆ ಇದು ರೀಸನ್ ಬೀಂಗ್. ನಾವ್ ಇದನ್ನ ವಿ ಮೇಡ್ ಶೋರ್ ಪವರ್ಫುಲ್ ಆಗಿರ್ಬೇಕು ಅನ್ನೋದಕ್ಕೆ ಹೆಸರು ಇಟ್ಟಿರೋದು. ಎಲ್ಲ ಶಾಸ್ತ್ರ ಕೇಳಿ ಶಾಸ್ತ್ರೋತ್ವಾಗಿ ಇಟ್ಟಿರೋದು. ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಏನು ಇಟ್ಟಿಲ್ಲ. ತುಂಬಾ ಶಾಸ್ತ್ರೋತ್ವಾಗಿ ಕೇಳಿ ತುಂಬಾ ಜನನ್ ಕೇಳಿ ಕರೆಕ್ಟ್ ಆಗಿ ಸಂಪ್ರದಾಯದ ಪ್ರಕಾರನೇ ಮಾಡಿದ್ವಿ. ಏನ್ ಹೆಸರು ಇವಾಗ ಇಟ್ಟಿದೀವಿ ಹೆಸರು. ಮಗಳಿಗೆ ನಾನ್ ದೇವ್ರೆ ಅಂತ ಕರಿತೀನಿ. 7 ಮಗಳೇ ದೇವ್ರೆ ಅಂತ ಕರಿತೀನಿ. ಮಗನ್ನ ಏನೋ ಮಗನೇ ಅಂತಿದ್ದೆ. ಈಗ ಇನ್ಮೇಲೆ ಹೆಸರು ಕರೀತಾ ಇನ್ನೇನ್ ನಿಕ್ ನೇಮ್ ಬರುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹಾಗೆ ನನ್ನ ಮಕ್ಕಳ ಮೇಲೆ ಇರಲಿ. ಅಂಡ್ ಆಲ್ಸೋ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಂದ ಇವತ್ತು ಫಂಕ್ಷನ್ಸ್ ಚೆನ್ನಾಗಾಯ್ತು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.